ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನಾನು ತೋರಿಸ್ತಿದ್ದೀನಿ ಶಿಫ್ಟ್ ಡಿಸೈರ್ 2012 ಮಾಡಲ್, VXI ಮಾಡಲ್, ಪೆಟ್ರೋಲ್. ನೋಡಿ ಗಾಯ್ಸ್, ಇದು ನನ್ನ ಶಿಫ್ಟ್ ಡಿಸೈರ್. ನಾನು ಇದನ್ನು ಲಾಸ್ಟ್ ಇಯರ್ ಬೈ ಮಾಡಿದೆ. ನೀವೀಗ ಡೆಲ್ಲಿ ಗಾಡಿ ತಗೊಬೇಕು ಅಂತಿರ್ತೀರಲ್ಲ, ಅವ್ರಿಗೆ ನಿಮ್ಮಂಥವ್ರಿಗೆ ಒಂದು ಇನ್ಫಾರ್ಮೇಷನ್ಗೋಸ್ಕರ ನಾನು ಮಾಡಿದ್ದೀನಿ. ನಾನು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಬರ್ತಿದ್ದೀರಾ, ಇವಾಗ ಸೂರ್ಯ ಹುಟ್ಟಿದೆ. ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಚುಫ್ ಆಗಿದೆ. ಕಾರ್ನ ನೀಟಾಗಿ ತೋರಿಸ್ತಾ ಇದ್ದೀನಿ. ಇದು ಫ್ರಂಟ್ ಸೈಡ್ ಈ ಥರ ಇದೆ. ಶಿಫ್ಟ್ ಡಿಸೈರ್ 2012 ಮಾಡಲ್, VXI. LXI ಬೇಸ್ ಮಾಡಲು, ಇದು VXI ಮಿಡಲ್ ವರ್ಷನ್. ಇದನ್ನು ನಾನು ಡೆಲ್ಲಿ ಗಾಡಿನ ನಾನು ಕರ್ನಾಟಕದಲ್ಲಿ ಬೈ ಮಾಡಿದ್ದೀನಿ. ಇದು ಕಾಸ್ಟ್ ಎಷ್ಟಾಯಿತು ಎಲ್ಲ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಈಗ ಗಾಡಿ ನೋಡೋಣ ಬನ್ನಿ. ಈ ಗಾಡಿಯ ಕೀ ಬಂದು ಆರ್ಡಿನರಿ ಕೀ ನೋಡ್ಬೋದು. ಈ ಥರ ಆರ್ಡಿನರಿ ಕೀ ಬರುತ್ತೆ. ಮುಂದೆ ಗ್ರಿಲ್ ಬಂದಿದೆ, ಈ ಥರ ಇದೆ ಗ್ರಿಲ್. ಇದು OG ಮಾಡಲ್ ಬ್ರೋ. ಈ ಥರ ಮಾಡಲ್ ಮತ್ತೆ ಸಿಗಲ್ಲ. ನನಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಈ ಥರ ಮಾಡಲು, ಅದಕ್ಕೋಸ್ಕರ ತಾಂಡೆ. ನೋಡ್ಬೋದು ಸೆಡನ್, ನನಗೆ ಸೆಡನ್ ಕಾರ್ ಇಷ್ಟ. ಹ್ಯಾಚ್ ಬ್ಯಾಕ್ ಇನ್ನೂ ಕಮ್ಮಿಗೆ ಸಿಗುತ್ತೆ, ಆದರೆ ಊರಿಗೆ ಹೋಗೋದು, ಕಾಯಿಗೆ ಏನಾದರೂ ಹಾಕೊಂಬರೋಕ್ಕೆ ಸಖತ್ ಯೂಸ್ಫುಲ್ ಆಗುತ್ತೆ ಅಂತ ನನಗೆ ಸೆಡನ್ನೇ ಗಾಡಿನೇ ಇಷ್ಟ. ಆಮೇಲೆ ರೋಡಲ್ಲಿ ಒಳ್ಳೆ ಬ್ಯಾಲೆನ್ಸ್ ಇರುತ್ತೆ. ಸೆಡನ್ ಗಾಡಿ ಬಗ್ಗೆ ನಿಮಗೆ ಗೊತ್ತು. ಬನ್ನಿ ಈಗ ನಮ್ಮ ಗಾಡಿ ನೋಡೋಣ. ಇದು ಬ್ಯಾಕ್ ಸೈಡ್ ವ್ಯೂ. ಪೆಟ್ರೋಲ್, ಡೀಸೆಲ್ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಾನು ಡೈಲಿ 9 to 5 ವರ್ಕ್ ಮಾಡೋದ್ರಿಂದ ಜಾಸ್ತಿ ಓಡಿಸೋಕ್ಕಾಗಲ್ಲ, ಅದಕ್ಕಾಗಿ ಪೆಟ್ರೋಲೇ ತಗೊಂಡೆ. ಪ್ಲಸ್ ಡೀಸೆಲ್ ಚೆನ್ನಾಗಿರುತ್ತೆ, ಡೀಸೆಲ್ ಇನ್ನೂ ಚೆನ್ನಾಗಿದೆ. ಒಂದು ರೌಂಡ್ ತೋರಿಸ್ತೀನಿ ಕಾರು, ಇನ್ನೊಂದು ಸರಿ ನೋಡ್ಕೊಂಬಿಡಿ. ಈ ಥರ ಇದೆ. ಒಂದು ಬ್ಯಾಕ್ ವ್ಯೂ. ಡ್ರೈವರ್ ಸೈಡು ಈ ಥರ ಗ್ಲೌ ಬಾಕ್ಸ್. ಇಲ್ಲಿ ಗ್ಲೌ ಬಾಕ್ಸ್, ಒರಿಜಿನಲ್ ಸೀಟ್ ಕವರ್ ಇದೆ. ನೋಡ್ಬೋದು ನೀವು, ಗಾಡಿ ಕಂಡೀಷನ್ ನೋಡ್ಬೋದು. ಸಣ್ಣ ಪುಟ್ಟ ರಸ್ಟ್ ಇದೆ, ಅದೇ 14 years ಓಲ್ಡ್ ಮಾಡಲ್. ಇದು ಬ್ಯಾಕ್ ಸೈಡ್. ನಾವು ಯಾವುದೇ ಸೀಟ್ ಕವರ್ ಹಾಕ್ಸಿಲ್ಲ, ಒರಿಜಿನಲ್ ಕಾರಲ್ಲಿ ಏನು ಬಂದಿದೆಯೋ ಅದೇ ಇದೆ. ನೋಡ್ಬೋದು. ಈಗ ಡ್ರೈವರ್ ಸೈಡ್ ಬರೋಣ. ಗಾಡೀಲಿ ಏನೇನು ಸಿಗುತ್ತಪ್ಪ ಫೀಚರ್ಸ್ ಅಂದರೆ, ಇದು VXI ಮಾಡಲ್. AC ಸಿಗುತ್ತೆ, ಹಾಗೆ ಆಡಿಯೋ ಸಿಸ್ಟಮ್ ಸಿಗುತ್ತೆ ಕಂಪ್ನಿ ಕಡೆಯಿಂದ. ಈ ಗಾಡಿ ಬಂದು 68,000 ಓಡಿದೆ. ಸಿಟಿಲಿ ಮೈಲೇಜು 15 ಸಿಗುತ್ತೆ, ಹೈವೇಲಿ 19+ ಸಿಗುತ್ತೆ. 18+ ಸಿಗುತ್ತೆ. 19 ಕಂಪ್ನಿ ಕ್ಲೈಮ್ ಮಾಡ್ತಾರೆ 19+ ಅಂತ. ನಾನು ಓಡಿಸಿದ್ದೀನಿ, ನನಗೆ 18 ಸಿಕ್ಕಿದೆ. ನಾನು ಕಾರು ತಗೊಂಡಾಗ 50,000 ಓಡಿತ್ತು, ನಾನು 10,000 ಓಡಿಸಿದ್ದೀನಿ. 18,000 ಓಡಿಸಿದ್ದೀನಿ ನಾನು.
ಅಂದರೆ ಇವಾಗ ಕಲಿಯೋರಿಗೆ ಎಲ್ಲದಕ್ಕೂ ಚೆನ್ನಾಗಿದೆ. ಒಂದು ಮಿರರ್, ಸೈಡ್ ಮಿರರ್ಸ್, ಎಲ್ಲ ಸೈಡ್ ಮಿರರ್ಸು ವರ್ಕ್ ಆಗುತ್ತೆ. ಎಲೆಕ್ಟ್ರಿಕಲ್ ವರ್ಕ್ ಆಗುತ್ತೆ, ಎ ಸಿ ವರ್ಕ್ ಆಗುತ್ತೆ. ಎ ಸಿ ಚೆನ್ನಾಗಿದೆ, ಸ್ಮೂತಾಗಿರೋ ಗೇರ್ ಬಾಕ್ಸ್ ಇದೆ, ಒಳ್ಳೆ ಸ್ಪೇಷಿಯಸ್ ಆಗಿದೆ, ಫ್ಯಾಮಿಲಿಯವರು ಆರಾಮಾಗಿ ಓಡಾಡ್ಬೋದು. ಇದು ಬಂದು ಗಾಡಿ, ನಿಮಗೆ ಇಂಜಿನ್ ತೋರಿಸ್ತೀನಿ. ನೀವು ಯಾವತ್ತೇ ಆಗಲಿ ಡೆಲ್ಲಿ ಗಾಡಿ ತಗೋಬೇಕಾದ್ರೆ ಯಾರನ್ನ ಒಳ್ಳೆ ಮೆಕ್ಯಾನಿಕ್ನ ಕರ್ಕೊಂಡೋಗಿ ನೀಟಾಗಿ ಇನ್ಸ್ಪೆಕ್ಷನ್ ಮಾಡಿ. ಈ ಥರ ಗಾಡಿ ಸಿಗಲ್ಲ, ಎಲ್ಲ ಚೇಂಜ್ ಮಾಡಿಬಿಡ್ತಾರೆ ಫ್ರೆಂಡ್ಸ್. ಅಲ್ಲಿ ಡೈರೆಕ್ಟು ಓನರ್ ಹತ್ರನೇ ಸಿಗಲ್ಲ, ಎಲ್ಲ ಡೀಲರ್ಗಳಿಗೆ ಮಾರಿಬಿಡ್ತಾರೆ. ಡೆಲ್ಲಿ ರೂಲ್ಸ್ ನಿಮಗೆ ಗೊತ್ತಿರುತ್ತೆ. ಇದು ಇಂಜಿನ್ನು ನಾನೇನು ಕ್ಲೀನೇ ಮಾಡಿಲ್ಲ ಫ್ರೆಂಡ್, ಹೆಂಗಿದೆಯೋ ಕ್ಲೀನ್ ಮಾಡಿಲ್ಲ ನೋಡಿ, ಎಲ್ಲ ಡಸ್ಟ್ ಇದೆ. ಸಾರಿ. ಈ ಥರ ಇದೆ. ನಿಮಗೆ ರಿಯಲ್ ಗಾಡಿ ಯಾವ ಥರ ಇದೆ ಅಂತ ತೋರ್ಸೋಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇಂಜಿನ್ ಕ್ಯಾಪ್, ಆಯಿಲ್ ಗೇಜ್, ಆಯಿಲ್ ಲೆವೆಲ್ ಇದೆ. ನಿಮಗೆ ಪ್ರೈಸ್ ಲಾಸ್ಟಲ್ಲಿ ಹೇಳ್ತೀನಿ. ರೇಡಿಯೇಟರ್ ಆಯಿಲು, ಇಲ್ಲಿ ಬಂದು ವೈಪರ್ಗೆ ಆಯಿಲು, ಇದು ಪವರ್ ಸ್ಟೇರಿಂಗ್ ಆಯಿಲ್, ಬ್ರೇಕ್ ಆಯಿಲ್ ಅಂತಾರಲ್ಲ ಅದು. ಇದು ಎಲೆಕ್ಟ್ರಿಕಲ್ ಪವರ್ ಸ್ಟೇರಿಂಗ್. ಇದು ನೋಡ್ಬೋದು, ಆಕ್ಸಿಡೆಂಟ್ ಫ್ರೀ ಗಾಡಿ. ಮೇಯ್ನ್ ನೀವು ತೊಗೊಬೇಕಾದ್ರೆ ಆಕ್ಸಿಡೆಂಟ್ ಫ್ರೀ ಗಾಡಿ ನೋಡಿ ತೊಗೊಬೇಕು, ಯಾಕೆಂದರೆ ಇಲ್ಲೆಲ್ಲ ಒರಿಜಿನಾಲಿಟಿ ಇರಲ್ಲ, ಅದು ಮೆಕ್ಯಾನಿಕ್ಗಳಿಗೆ ಗೊತ್ತಾಗುತ್ತೆ. ನೀವು ಹಳೆ ಗಾಡಿ ಓನರ್ ಆದರೆ ನಿಮಗೂ ಗೊತ್ತಾಗುತ್ತೆ, ನೋಡಿ ತಗೊಳ್ಳಿ ಅಷ್ಟೇ ಹೇಳೋದು. ಡೆಲ್ಲಿ ಗಾಡಿನೂ ಚೆನ್ನಾಗಿರುತ್ತೆ, ಆದರೆ ನೀಟಾಗಿ ಇನ್ಸ್ಪೆಕ್ಷನ್ ಮಾಡಿ ತಗೋಬೇಕಾಗುತ್ತೆ. ಈಗ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಕೇಳ್ಬೋದು. ನಿಮಗೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆ ಹೇಳ್ತೀನಿ. ಈ ಥರ ಇದೆ ಗಾಡಿ. ನಿಮಗೆ ಬೂಟ್ ಸ್ಪೇಸ್ ತೋರಿಸ್ತೀನಿ. ಈ ಬೂಟ್ ಸ್ಪೇಸ್ ಈ ಥರ ಇದೆ, ಆದರೆ ಇಟಿಯೋಸಲ್ಲಿ ಹೋಂಡಾ ಸಿಟಿಲಿ ಬರೋ ಅಷ್ಟು ದೊಡ್ಡ ಬೂಟ್ ಸ್ಪೇಸ್ ಏನಿಲ್ಲ, ಬಟ್ ಡೀಸೆಂಟಾಗಿದೆ. ಆರಾಮಾಗಿ ಎಲ್ಲ ಟ್ರಾವೆಲ್ ಮಾಡೋರು ಮಾಡ್ಬೋದು. ಇದು ನಮ್ಮದು ಓಲ್ಡ್ ಸ್ಪೀಕರ್ ಇತ್ತು, ಅದನ್ನು ನಮ್ಮ ಡ್ಯಾಡಿ ಮೆಕ್ಯಾನಿಕ್ಕು ಅವರು ಅಡ್ಜಸ್ಟ್ ಮಾಡಿದ್ದಾರೆ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಿ ಸ್ಟೆಫ್ನಿ ಬರುತ್ತೆ, ನೋಡ್ಬೋದು. ಸ್ಟೆಫ್ನಿ ಕಂಪ್ನಿಯಿಂದ ಬಂದಿರೋದು, ನಾವು ಯೂಸೇ ಮಾಡಿಲ್ಲ. ನೋಡ್ಬೋದು ಗಾಡಿ ಹೆಂಗೆ ಅಂದರೆ ಈ ಥರ ಇಲ್ಲೆಲ್ಲೂ ರೆಸ್ಟ್ ಇಲ್ಲ, ಅಂದರೆ ಚೆನ್ನಾಗಿರುತ್ತೆ ಗಾಡಿ. ಅದನ್ನು ನೋಡಿ ತೊಗೊಬೇಕು ನೀವು. ಚೆನ್ನಾಗಿರೋ ಗಾಡಿನೂ ಇರ್ತವೆ, ಚೆನ್ನಾಗಿಲ್ದಿದ್ದ ಗಾಡಿನೂ ಇರ್ತವೆ, ನೋಡ್ಬಿಟ್ಟು ತಗೊಬೇಕು. ನಮಗೆ ಎಲ್ಲ ಫುಲ್ಲು ಒರಿಜಿನಾಲಿಟಿ ಇರುವಂಥ ಗಾಡಿ ಸಿಕ್ತು. ನಿಮಗೂ ಆ ಥರ ಬೇಕಂದರೆ ಒಳ್ಳೆ ಮೆಕ್ಯಾನಿಕ್ನ ಕರ್ಕೊಂಡೋಗಿ ಸಿಗುತ್ತೆ. ಈಗ ನಾವು ಗಾಡಿನ ಸ್ಟಾರ್ಟ್ ಮಾಡಿ ಇಂಜಿನ್ ನಾಯ್ಸ್ ಎಲ್ಲ ತೋರಿಸ್ತೀನಿ ನೋಡಿ. ಒಂದೇ ಸೆಲ್ಫಿಗೆ ಸ್ಟಾರ್ಟ್ ಆಗಿದೆ. ನಾನು ತಗೊಂಡು 1.5 ವರ್ಷ ಆಗಿದೆ. ಇಲ್ಲಿವರೆಗೂ ನನಗೇನು ಒಂಥರ, ನಾನು ಮಾರ್ನಿಂಗೇ ಸ್ಟಾರ್ಟ್ ಮಾಡೋದು, ಆದರೆ ನನಗೆ ಯಾವತ್ತೂ ಏನೂ ರಿಸ್ಕಿ ಅನಿಸಿಲ್ಲ. ಬಟ್ ಏನು ಸ್ಮೂತ್ ಇಂಜಿನ್, ನಾಯ್ಸ್ ಕೇಳ್ಬೋದು ನೀವೇ. ಈ ಥರ ಇಂಜಿನ್ ಮತ್ತೆ ಸಿಗಲ್ಲ, ಅದಕ್ಕೋಸ್ಕರ ನಾನು ಬೈ ಮಾಡಿದ್ದು. ಇದು ಬಂದ್ಬಿಟ್ಟು K12 4 ಸಿಲಿಂಡರ್ ಇಂಜಿನ್, ಫುಲ್ಲು ಸ್ಮೂತ್ ಇಂಜಿನ್ ಇದೆ, ವೈಬ್ರೇಷನ್ ಫ್ರೀ. ಈಗ ಹೊಸ್ದಾಗಿ ಕಲಿಯೋರಿಗೆ, ಫ್ಯಾಮಿಲಿಯವ್ರಿಗೆ ಒಳ್ಳೆ ಗಾಡಿ. ಇಲ್ಲಪ್ಪ ನಾವೆಲ್ಲ ಟ್ರಾವೆಲ್ ಮಾಡ್ತೀವಿ, ನಮಗೆ ಸ್ಪೋರ್ಟಿಯಾಗಿರಬೇಕು ಅಂದರೆ ಪವರ್ ಕಮ್ಮಿ ಇದೆ. ನಿಮಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಆ್ಯಕ್ಟಿವಾ ಥರ ಫ್ಯಾಮಿಲಿ ಗಾಡಿ, ಫ್ರೀಯಾಗಿ ಏನೂ ತೊಂದರೆ ಇಲ್ದಂಗೆ ಯಾವಾಗ ತಕ್ಕಂಡು
ಯಾವಾಗಾದರೂ ತೆಗೀರಿ, ತಗೊಂಡೋಗಿ. ಏನು ನಿಮಗೆಲ್ಲೂ ಕೈ ಕೊಡಲ್ಲ, ರಿಸ್ಕ್ ಕೊಡಲ್ಲ. ಆ್ಯಂಡ್ ಚೀಪ್ ಮೈಂಟೆನೆನ್ಸ್. ಸುಜುಕಿ ಅವ್ರದ್ದು, ಮಾರುತಿ ಸುಜುಕಿ ಅವ್ರದ್ದು ಚೀಪ್ ಮೈಂಟೆನೆನ್ಸ್, ಎಲ್ಲ ಕಮ್ಮಿಗೆ ಆಗಿಬಿಡುತ್ತೆ. ನಾನಿವಾಗ ಇದಕ್ಕೆ 16,000 ಖರ್ಚು ಬಂದಿದೆ ಅಷ್ಟೇ. ಸರ್ವಿಸ್ ಒಂದು 5,000ಕ್ಕೆ ಆಗಿಬಿಡುತ್ತೆ. ಆದರೆ ನಾನು ಏನೇನು ಚೇಂಜ್ ಮಾಡಿದ್ದೀನಿ ಅಂದರೆ, ಟಯರ್ಸ್ ಚೇಂಜ್ ಮಾಡಿದ್ದೀನಿ, 4 ಟಯರ್ಸ್ ಚೇಂಜ್ ಮಾಡಿದ್ದೀನಿ. ಅಪೋಲೋ ಟಯರ್ ಹಾಕ್ಸಿದ್ದೀನಿ, ಪ್ಲಸ್ ಸರ್ವಿಸ್ ಮಾಡಿಸಿದ್ವಿ, ಪ್ಲಸ್ ಸಸ್ಪೆಷನ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಸಸ್ಪೆಷನ್ ಎಲ್ಲ ಫುಲ್ಲು ಚೇಂಜ್ ಮಾಡಿದ್ವಿ. ಎಲ್ಲ ಟೋಟಲ್ ಸೇರಿ ಒಂದು 16,000 ಬಿದ್ದಿದೆ ಅಷ್ಟೇ. ಇಷ್ಟೊಂದು ಕಾಸ್ಟ್ಲಿ ಬರೋಲ್ಲ ಸರ್ವಿಸ್ ಎಲ್ಲ. ನೀವೊಂದು 4-5,000ಗೆಲ್ಲ ಮಾಡಿಸ್ಬೋದು. ಇನ್ನು ಈಗ ಸನ್ಫ್ಲೇಮ್ ಎಲ್ಲ ಹಾಕ್ಸ್ಬೇಕು ಅಂತ ಇದ್ದೀನಿ, ನೋಡೋಣ. ನೆಕ್ಸ್ಟು ಹಂಗೆ ಇರಿ, ನೆಕ್ಸ್ಟ್ ಇನ್ನು ಹೇಳ್ತೀನಿ. ನೋಡ್ಬೋದು, ಸ್ಮೋಕ್. ಪೆಟ್ರೋಲ್ ಗಾಡಿ ಆಗಿರೋದ್ರಿಂದ ಸ್ಮೋಕ್ ಇಲ್ಲ, ಡೀಸೆಲ್ ಗಾಡಿ ಆಗಿದ್ದರೆ ಸ್ಮೋಕ್ ಬರೋದು. ನಿಮಗೆ ಚಾರ್ಸಿ ತೋರಿಸ್ತೀನಿ ಯಾವ ಥರ ನೀಟ್ ಕಂಡೀಷನ್ ಇದೆ ಅಂತ. ನಾವು ಅಂಡರ್ ಚಾರ್ಸಿ ಕೋಟ್ ಮಾಡಿಸಿರೋದ್ರಿಂದ ಈ ಥರ ಇದೆ. ಸಸ್ಪೆಷನ್ ಎಲ್ಲ ಚೇಂಜ್ ಆಗಿದೆ. ನೀವು ಯಾವುದೇ ಗಾಡಿ ತಗೊಂಡ್ರೂ ಒಂದು 50-60 ಸಾವಿರ ಖರ್ಚಿದ್ದೇ ಇರುತ್ತೆ ಫ್ರೆಂಡ್ಸ್. ಅದನ್ನು ನೋಡಿ ತಗೊಬೇಕು. ಹಂಗಂತ ಯಾವುದ್ಯಾವುದೋ ತಗೊಂಡ್ರೆ ತುಂಬ ರಿಸ್ಕ್ ಪಡ್ತೀರಾ. ವೋಲ್ಕ್ಸ್ವ್ಯಾಗನ್ ಒಳ್ಳೆ ಗಾಡಿ, ಇನ್ಸ್ಟಾಗ್ರಾಮಲ್ಲಿ ಕೇರಳದವ್ರು ಮಾಡಿಫೈಡ್ ಮಾಡಿದ್ದಾರೆ ಅಂತೇಳಿ ನೋಡಿ ನೀವು ವೋಲ್ಕ್ಸ್ವ್ಯಾಗನ್ ತೊಗೊಂಡ್ರೆ ಅದ್ರದ್ದು ಒಂದೊಂದು ಸ್ಪೇರಿಗೆ 20-30 ಸಾವಿರ ಇಕ್ಕಿ ಖರ್ಚು ಬರುತ್ತೆ. ನಿಮಗೆ ಏನೂ ಇಲ್ಲ, ವಾರಕ್ಕೊಂದ್ಸರಿ ತನ್ನ ಫ್ಯಾಮಿಲಿ ಎಲ್ಲಾದರೂ ಹೋಗ್ತೀವಿ ಅನ್ನೋರಿಗೆ ಇದು. ಸೇಫ್ಟಿ ವಿಚಾರಕ್ಕೆ ಬಂದರೆ ಇದು ಗ್ಲೋಬಲ್ ಆ್ಯಂಡ್ ಕ್ಯಾಪಲ್ಲಿ ಟೆಸ್ಟಾಗಿ 2 ಸ್ಟಾರ್ ಬಂದಿದೆ. ಓಡಿಸ್ಬೋದು, ಆರಾಮಾಗಿ ಓಡಿಸ್ಬೋದು, ಆ ಥರ ಏನಿಲ್ಲ. ಆಮೇಲೆ ಇದರಲ್ಲಿ ಏನೂ ಏರ್ ಬ್ಯಾಗ್ ಇಲ್ಲ. ಈ ಮಾಡಲಲ್ಲಿ ಏರ್ ಬ್ಯಾಗ್ ಇಲ್ಲ, ಟಾಪ್ ಎಂಡ್ ಮಾಡಲಲ್ಲಿ ಏರ್ ಬ್ಯಾಗ್ ಬರ್ತಿತ್ತು, ನೋಡ್ಬೋದು. ನಿಮಗೆ ಡೆಲ್ಲಿ ಗಾಡಿ ರಿಜಿಸ್ಟ್ರೇಷನ್ ಎಷ್ಟಾಯಿತು ಅದೆಲ್ಲ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಚೀಪಾಗಿ ಸಿಗುತ್ತೆ. 2.5 ಲಕ್ಷಕ್ಕೆ ಗಾಡಿ ಸಿಗುತ್ತೆ. ಪ್ಲಸ್ 40,000 ಕರ್ನಾಟಕಕ್ಕೆ ರಿಜಿಸ್ಟ್ರ್ ಮಾಡಿಸ್ಬೇಕು. ನೋಡಬೇಕು ನೀವು ಎಲ್ಲ ಯಾವ್ಯಾವ ಗಾಡಿ ಚೇಂಜ್ ಆಗಿದೆಯಾ, ಚಾರ್ಸಿ ನಂಬರ್ ಇರುತ್ತೆ ಇಲ್ಲಿ, ಚಾರ್ಸಿ ನಂಬರ್ ನೋಡಬೇಕು. ಇಂಜಿನ್ ನಂಬರ್, ಇಲ್ಲಿ ಇಂಜಿನ್ ನಂಬರ್ ಬರುತ್ತೆ, ಇಂಜಿನ್ ನಂಬರ್ ನೋಡಬೇಕು. 2 ನಂಬರ್ ನೀಟಾಗಿ ನೋಡಿದ್ರೆ ನೆಕ್ಸ್ಟ್ FC ಮಾಡಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಒಬ್ಬೊಬ್ಬರು ಚಾರ್ಸಿನೇ ಚೇಂಜ್ ಮಾಡಿಬಿಟ್ಟಿರ್ತಾರೆ, ಆ ಥರ ಆಗುತ್ತೆ. ಆದರೆ ನೀವು ಯೂಟ್ಯೂಬಲ್ಲಿ ನೀಟಾಗಿ ವೀಡಿಯೋಸ್ ನೋಡಿ ಏನೇ ಡೌಟ್ಸ್ ಇದ್ದರೂ ನೀವೇ ಕ್ಲಿಯರ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಮೆಕ್ಯಾನಿಕ್ ಕರ್ಕೊಂಡೋಗಿ ಇಂಜಿನ್ ಚೆನ್ನಾಗಿದೆಯಾ ನೋಡಿ ಎತ್ಕೊಂಡು ನಿಮ್ಮ ಲೈಫ್ನ ಎಂಜಾಯ್ ಮಾಡಿ. ಅಷ್ಟೇ ನಾನು ಹೇಳ್ತಿರೋದು. ನಾನು ಯಾರಿಗೂ ಸಜೆಷನ್ ಕೇಳೋಕ್ಕೋಗಲ್ಲ. ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತೀನಿ, ಐಡಿಯಾಸ್ ಬಂದರೆ ಗೂಗಲು, ChatGPT ಅವ್ರ ಹತ್ರ ನಿಮಗೆ ಐಡಿಯಾ ಇರುತ್ತೆಲ್ಲ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬೇಕು ಗಾಡಿ ಅಂತ. ಆರಾಮಾಗಿ ಕಲ್ತು 4 ಜನ ಫ್ಯಾಮಿಲಿ ಇರೋರು ಎಲ್ಲಾದರೂ ಹೋಗಿ ಬರ್ಬೋದು ಅಂದರೆ ಒಳ್ಳೆ ಗಾಡಿ. ನನಗೆ ಈ ಗಾಡಿ ಬಂದು 3,30,000 ಆಯಿತು. ನಾನು ಫುಲ್ಲು ನನ್ನ ಕೈಗೆ ಬರೋ ಅಷ್ಟೊತ್ತಿಗೆ 3,30,000 ಆಯಿತು. ಇನ್ನೂ ಚೀಪ್ ಸಿಗುತ್ತೆ, ಬಟ್ ಏನಂದರೆ ಆಕ್ಸಿಡೆಂಟ್ ಆಗಿರುತ್ತೆ, ಇಲ್ಲ ಅಂದರೆ ಆಕ್ಸಿಡೆಂಟು ಇಂಜಿನ್ ಜಾಸ್ತಿ ಓಡಿರುತ್ತೆ, ಆಮೇಲೆ ಚಾರ್ಸಿ ಏಟ್ ಇರುತ್ತೆ. ನೋಡಿ ನಮ್ಮ ಗಾಡೀಲಿ ಎಲ್ಲ ಫುಲ್ ಒರ್ಜಿನಾಲಿಟಿ ಇದೆ, ಏನು ಜಾಸ್ತಿ ಏನೂ ಆಗಿಲ್ಲ. ಅಲ್ಲಿಗೆ ಮ್ಯಾಚ್ ಆಗಿಬಿಡುತ್ತೆ ನಿಮ್ಮ ಕಾಸ್ಟು. ಅದಕ್ಕೆ ನೀವೇನು ಮಾಡಬೇಕು ನೋಡಿ ಒಳ್ಳೆ ಗಾಡಿ ತೊಗೊಬೇಕು ಅಷ್ಟೇ. ಆ ಥರ ಬೀಳಬೇಡಿ. 2 ಮಂತ್ಸ್ 3 ಮಂತ್ಸ್ ಹೋದ್ರೂ ಪರವಾಗಿಲ್ಲ, ಆರಾಮಾಗಿ ನೋಡಿಕೊಂಡು ತೊಗೊಳ್ಳಿ. ನಿಮಗೆ ಮತ್ತೆ ಏನಾನ ಈ ಗಾಡಿ ಬಗ್ಗೆ ಡೌಟ್ ಇದ್ದರೆ, ಏನೂ ಇಲ್ಲ, ಈ ಗಾಡಿ ಬಗ್ಗೆ ಕನ್ನಡದಲ್ಲಿ ಯಾರೂ ಹಾಕಿರಲಿಲ್ಲ. ನಾನು ಒಂಚೂರು ನೋಡ್ಬೇಕಾದ್ರೆ ಯೂಟ್ಯೂಬಲ್ಲಿ ಯಾರೂ ಕನ್ನಡದಲ್ಲಿ ಹಾಕಿರಲಿಲ್ಲ, ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ವೀಡಿಯೋ ಮಾಡಿ ಹಾಕ್ತಿದ್ದೀನಿ. ನಿಮಗೇನಾದ್ರು ಡೆಲ್ಲಿ ಗಾಡಿ ತಗೊಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ, ನಾನು ನಿನಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.